ನನ್ನ ಶಿಕ್ಷಕ ಅವರು ಅಂಗವಿಕಲ ಅವರು ಎಂದೆಲ್ಲಕ್ಕೆ ಬರ್ತಿರಲಿಲ್ಲ. ಬೆಂಗಳೂರು ಯೂನಿವರ್ಸಿಟಿ ಅರ್ಥಶಾಸ್ತ್ರ ವಿಭಾಗದ ಪ್ರಮುಖರು, ಹೆಡ್ ಅವರು, HOD. ಅವರ ಎಷ್ಟು ನಾಟಕ ರೂಪಿಸಿತ್ತಂದ್ರೆ ಸರ್, ಸುಮಾರು ಬೆಂಚಿ ಅನ್ನುವ 3,500 ನಾಟಕ ಆಡಿಸಿದ್ರು. 3,500. ಆಮೇಲೆ ದೇವನೂರು ಮಹಾದೇವರು ಒಡಲಾಳ ಅದ ನಾಟಕ ರೂಪಾಂತರ ಮಾಡಿ ಈ ಉಮಾಶ್ರೀನ ಸಿನಿಮಾ ರಂಗಭೂಮಿಗೆ ತಂದವರು ಅವರು ನಮ್ಮ ಗುರುಗಳು ಪ್ರೊಫೆಸರ್ ಸಿ ಕೃಷ್ಣಸ್ವಾಮಿ ಅವರು. ಅವ್ರು ಯಾವತ್ತೂ ಚೈನ್ ಸ್ಮೋಕರ್, ಅವರು ಸಿಗರೇಟ್ ಸ್ವಲ್ಪ ತಗೊಂಡವ್ರು. ಅವ್ರ ಕಾಲು ಒಂದು ಎದ್ದಿರ್ಬೇಕಾದ್ರೆ ಇನ್ನೊಂದು ಸಪೋರ್ಟ್ ತಗೊಂಡಿಲ್ಲ. ಅವರು ಹಂಪಿ ಯೂನಿವರ್ಸಿಟಿಯಾಗ ಕ್ಯಾಂಪ್ ಇತ್ತು. ಅವ್ರಿಗೆ ಬಾರ ಸರ್ ಒಂದು ಹಾಡು ಹೇಳ, ಒಂದು ಹಾಡು ಆಯ್ತು, ಇನ್ನೊಂದು ಹಾಡು ಅಂತ ಮತ್ತೊಂದು ಬದುಕು ಚಟಕ ಬಂಡಿ ಇವ್ರದ್ದು ದಿವಿಜಿ ನೋಡ್ರಿ. ದಿವಿಜಿ ಬರೀ ಅದು ಮನುಷ್ಯ SLC ಎಂತ ಅದ್ಭುತ ಸಾಹಿತ್ರಿ ಅದು. ಬದುಕು ಚಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀ ಅವನು ಪ್ರೇರಿದಂತೆ ಮೈನಿಗರು ಮದುವೆಗೋ ಮೊಸರಕ್ಕೋ ಹೋಗಿ ಎಂತ ಕಡೆಗೋಡು ಮತ್ತೆ ಖುಷಿಯ ನೆಲೆಯುವುದು ನಮ್ಮ ಎಂತ ಅದ್ಭುತವಾದಂಥ ಸಾಹಿತ್ಯ ರಚನೆ ಮಾಡಿರುವಂಥ ದಿವಿಜಿ ಅವರು ಓನ್ಲಿ SLC, ಬರೀ ಮ್ಯಾಟ್ರಿಕ್ ಮನುಷ್ಯ. ಆದ್ರೆ ಇರಲೇ ಇದನ್ನೇ ಇರಲಿ ಅಂತ ಸರ್ ಅಲ್ಲಿ ಕತ್ತಲೆ ಒಂದು ನಾಟಕ ಹೆಣದರು. ಆ ಗಿರಿಶಿಮೆ ಅಂತ ಹಂಪಿ ಒಳಗೆ ಗಿರಿಶಿಮೆ ಒಳಗೆ ರಂಗ ಪ್ರಯೋಗ ನೋಡಿನ ಮಲ್ಲೇಪುರಂಜಿ ವೆಂಕಟೇಶ್ ನಂತರ ಸಂಸ್ಕೃತಿ ಯೂನಿವರ್ಸಿಟಿ ಚಾನ್ಸಲರ್ ಅವರು, ಮಲ್ಲೇಪುರಂಜಿ ವೆಂಕಟೇಶ, ಚಂದ್ರಶೇಖರ್ ಕಂಬಾರ, ಬಿಳಿಮಲೆಯವರು, ಎಂತೆಂಥ ಒಬ್ಬರಿಗಿತ್ತು ಎಲ್ಲ PhD ಹ್ಯಾಂಡ್ಗಳು. ನಾ ಫಸ್ಟ್ ನಾವೊಂದು 60-70 ಮಂದಿ ಪ್ರೊಫೆಸರ್ಸ್ ಟೀಚರ್ಸ್ ಎಲ್ಲ ಇದ್ರು. ಅಲ್ಲಿ ಬಂದ ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭಿಕ ಒಂದು ಹಾಡರು ಪ್ರೊಫೆಸರ್ ಯಮನೇಶ್ ಅಂತೇಳಿ ಒಬ್ಬ ಹುಲಿ ವೇಷ ತೊಟ್ಟಿದ್ರು. ಬೀದಿ ನಾಟಕ ಅದು. ನಾ ಹುಲಿ ಮ್ಯಾಗ ಕೂತ ಆ ಹಾಡು ಪದ ಹೇಳಿದ್ರು. ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ. ಇಷ್ಟೈನಿ ಕಂಬಾರ್ರಿ ನೋಡಿ ಸರ್, ಮುಂದಿನ ಶಬ್ದ ಬರ್ತದ ನೋಡಿ. ಏಳು ನೆನಪಾಗತ್ತೆ. ಯಾಕಂತಂದ್ರೆ ಕಂಬಾರ ಅಂತಂದ್ರೆ ಜ್ಞಾನಪ್ರಭ ಪ್ರಶಸ್ತಿ ವಿಜೇತರು, ಅದ್ಭುತ ಬರಹಗಾರರು, ಒಳ್ಳೆ ಡೈರೆಕ್ಟರ್, ಸಿನಿಮಾ ಡೈರೆಕ್ಟರ್ ಅವರು, ಒಳ್ಳೆ ನಟ, ನಾಟಕಕಾರ, ಬರಹಗಾರ ಎಲ್ಲ ಅಂತ ಅವ್ರು ನೋಡಿಬಾರ ನನಗೆ ನೆನಪ ಆಗ್ತದೆ. ಮತ್ತಿಷ್ಟ ಸಣ್ಣ ರೂಮ್ ಅದು ಗಿರಿಶಿಮೆ. ನಂತರ ಅವರು ತನಿಖರ್ಪೈನ ಈ ಹುಡುಗಿಯರ ಭೇದ ಮಾಡಿಬಿಟ್ಟ ಅಂದ್ರು ಡೈರೆಕ್ಟರ್ ಅವರು, ಯಾರೇ ಶಿಶಿಕ ಅವರು, ನನ್ನ ನೋಡೋದ್ರು. ಮತ್ತೆ ನನಗೆ ಸರ್ ಮತ್ತೊಂದು ತೋರಿನ ಬಂತದ್ದು ಯಶಸ್ವಿ ಸರ್. ನಾಟಕ ಪೂರ್ತಿ ಮುಗಿದ ಮೇಲೆ ನಾನು ಹತ್ತು ಬಿಟ್ಟಿದ್ದೆ. ಅಂದ್ರೆ ಸರ್ ಇದನ್ನೇ ಹೆಂಗಿರ್ತದೆ ನೋಡ್ರಿ ಅಲ್ಲಿ ಅಂದ್ರೆ ರಂಗ ಮುಂದೆ ಅಂದ್ರೆ ಉಮಾಶ್ರೀ ತುಮಕೂರ್ದು ಒಂದು ಹಳ್ಳಿಕ್ಕಿ ಗಂಟೆಗೆ ಆಕಿ ಹೊಂದಾಣಿಕೆ ಇಲ್ಲ. ಗಂಡ ಕುಡುಕ, ಅವ್ರ ಮನೆ ಬಂದು ಸೇರಿದ ಆಕಿ ತುಂಬಾ ಗರ್ಭಿಣಿ. ರಾತ್ರಿ 12-1 ಗಂಟೆಗೆ ಅವ್ರದ್ದು ಬಡದ ಮನೆಗೆ ಹೊರಗೆ ಹಾಕ್ತಾಳೆ. ಬಂದ ಬಸ್ ಸ್ಟ್ಯಾಂಡ್ ಮೇಲೆ, ತುಮಕೂರು ಬಸ್ ಸ್ಟ್ಯಾಂಡ್ ಮೇಲೆ ನಿಲ್ತಾಳೆ ಆಕಿ, ಹಸದ್ದಾಳೆ ಆಕಿ. ಒಮ್ಮೆ ಅವ ಅನ್ಸ ಅಲ್ಲಿ ಬಂದ ಚಾ ಕುಡಿತಿರ್ತಾನೆ, ನೋಡ್ತಾನೆ. ಅವ್ನು ಚಾ ಕುಡಿದ ಅವ್ನು ಭಾಷೆ ತಿನ್ನೋದು ನೋಡಿ ಈಗ ಬಾಯಿ ಚಪ್ಪರಿಸ್ತಾಳ. ಉಮಾಶ್ರೀ ನೋಡ್ತಾನ ವಾಸ, ಅಮ್ಮ ಚಾ ಏನ್ ತಿಥಿ ಏನಂತ ಆಕಿ ಬಟ್ಟೆ ನೋಡಿ, ಗರ್ಭಿಣಿ ತಾಯಿ ಆಕಿ ಆಕಿ ನೋಡಿ ಏನ್ ತಿಥಿ ಏನಂತೇಳಿ ಹ್ಞೂ ಅಂತ ಆಕಿ ಹಸ್ದಿರ್ತಾಳ. ಆಕಿ ಭಾಷೆ ಹೇಳ್ತಾನ, ಚಾ ಕುಡಿಸ್ತಾನ. ಎಲ್ಲಿ ಹೋಗುತ್ತೆ ತಾಯಿ ನೀನು ಅಂತ ಕೇಳ್ತಾನ. ಗೊತ್ತಿಲ್ಲ ಸಾಕು ಹೇಳ್ತಾನೆ. ಗೊತ್ತಿಲ್ಲ. ನಿನಗೇನು ಬರ್ತೈತಿ, ಏನು ಬರ್ತೈತಿ ನಿನಗೆ, ನನಗೇನೋ ಬರೋದಿಲ್ಲ ಅಂತ. ನೋಡ್ರಿ ಒಂದು ಇಂಗ್ಲಿಷ್ ನಾವು ಡೈಲಾಗ್, ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ. ಅವಶ್ಯಕತಾ ಆವಿಷ್ಕಾರ की ಜನನಿ है. ಹಸುವು ಎಲ್ಲಾನು ಕೇಳಿಸ್ತೈತೆ. ಆಕೆ ಏನೇನು ಗೊತ್ತಿಲ್ಲ ಉಮಾಶ್ರೀ. ಮೈಂಡ್ ಪೂರಾ ಅಂದ್ರೆ ಒಂದು ತಾಯಿ ಮಗು ಅಷ್ಟೇ, ಒಬ್ಬ ಗರ್ಭಿಣಿ ತಾಯಿ ಅಷ್ಟೇ. ಅಲ್ಲಿ ಅವ್ನು ಭಾಷೆ ತಿಳಿಸ್ತಾನೆ, ಕೇಳ್ತಾನೆ. ಅಜ್ಜ ನೀ ಎಲ್ಲಿ ಹೊಂಟಿದಿ? ಅವ ಹೇಳ್ತಾನೆ, ತುಮಕೂರು ಬಂದಿದ್ದೀನಿ, ನಾಟಕ ಕಂಪನಿಯಾಗ ಕೆಲಸ ಮಾಡ್ತೇನವ. ನೀ ಎಲ್ಲಾರು ಅಲ್ಲಿ ಬರ್ತೇನ? ಬರ್ತೇನಂತಾನೆ. ಆಕಿ ನೀವು ಅಲ್ಲಿ ಕರ್ಕೊಂಡು ಈಗೀಗ ಹಂಚೋದು ಕೆಲಸ, ಅವ ಅಲ್ಲಿ ಕೆಲಸಗಾರ. ಹೇಳ್ತಾನ, ನಿನಗೆ ಪಾತ್ರ ಮಾಡಕ್ಕೆ ಬರ್ತಿದ್ದೇನೆ ಹಿಂಗಂತಾನೆ. ಹೋಗಲಿ ಕಸ ಕುಡಿಸಿ ನೀರಿಗಿರ ತುಂಬುತ್ತಿಲ್ಲ, ಆಟ ಮಾಡ್ತಾರೆ. ಅಲ್ಲಿ ಯಜಮಾನಿಗೆ ಹೇಳ್ತಾರೆ, ನೀವು ಬಾ ಕರ್ಕೊಂಡು ಹೋಗ್ತಾರ. ಸಿಸಿಕೆ ಅವರು ಆಕಿ ಬಗ್ಗೆ ಅವರು ಮಾತಾಡಿದ ತರಬೇತಿಗಳು. ಆಕಿ ಒಡಲಾಳ ಒಳಗೆ ಸಾಕಮ್ಮ ಪಾತ್ರ ಕೊಡ್ಬೇಕಾದ್ರೆ ಆ ಪಾತ್ರವನ್ನು ಮಾಡಿಸ್ಬೇಕಾದ್ರೆ ನಾವು ಭಾಳ ಹಂಗ ತಗೋತೇವೆ. ನಾವು ಕವಿತೆ ಬರೆಯೋದ್ರೆ ಭಾಳ ಆಗ್ಯಾರ, ನಾಟಕ ಬರೆಯೋದ್ರೆ ಭಾಳ ಆಗ್ಯಾರ, ಪಾತ್ರ ಮಾಡೋದ್ರೂ ಭಾಳ ಆಗ್ಯಾರ. ನಮಗೆ ಅದೇ ಬಿಡ ಮಾತು ಬರುತ್ತವೆ. ಎಕ್ಕೂಡ ನೋಡೋದು, ಎಕ್ಕೂಡ ಡೈಲಾಗ್ ಹೊಡೆಯೋದ,
ರೈಟ್ ಏನು ಮಾಡೋದು ಟೈಮ್ ಪಾಸ್ ಮಾಡೋದು ನಾಟಕ ಬಿತ್ತದು. ಆದ್ರೆ ಆಕೆಗೆ ಚಪ್ಪಲ್ ತರಿಸೋಣಾಗಿ ಕುರುಬರೇನು ಬೆಂಕಿ ಒಗ್ದಿರ್ತಾರಲ್ಲ ಕಟ್ಟರ ಚಪ್ಪಲ್ ಅವು ಹೆಂಡ್ರ ಹತ್ತೇವ್ ನಾವು ಅದನ್ನ ತರಿಸುವಾಗ ಆಗಿನ ಕಾಲದಾಗ ಸಾಹೇಬರು ಉಮಾಶ್ರೀ ಇಂದ ಎಂಟ್ರೆನ್ಸ್ ರಂಗಭೂಮಿಗೆ ಅವಾಗ 10,000 ರೂಪಾಯಿ ಖರ್ಚು ಮಾಡಿರ್ತಾವೆ. ಮೈಸೂರು ಸುತ್ತಮುತ್ತೆಲ್ಲ ಕಾರ್ಯಗಳು ಬಿಟ್ಬಿಟ್ರು. ಎಲ್ಲೆಲ್ಲಿ ಕುರುಬರು ಕುರಿತು ಬಡ್ಡಿಗಳವು ಅಲ್ಲೆಲ್ಲ ಬೆಟ್ಟಗಳು ಮಾಡ್ಕೊಂಡ್ಬರೋದು ಹಂಗಾರ ಅವ್ರಿಗೆ 56 ರೂಪಾಯಿ ಕೊಡೋದು ಕೊಟ್ಟು ಎಲ್ಲ ಚಪ್ಪಲಿಗಳು ಮಾಡ್ಕೊಂಡ್ಬರೋದು ತಗೊಂಡು ಬಂದ ಆಕಿಗೆ ಹಾಕಿ ಸರ್ ಅಂದ್ರೆ ಅದು ಮಳಿಗೆಲ್ಲ ಚುಚ್ಚಬೇಕು ಕಾಲಿಗೆ ಆ ಎಕ್ಸ್ಪ್ರೆಷನ್ ಹಾಕಿ ಮುಗಿದ್ವ ಮಾಡೋದು. ಆಗ ಮಳಿಗೆ ನಮಗೆ ಏನಾರ ಕಡಿಯಾಕೈತಂದ್ರೆ ತ್ರಾಸ ಆಗ್ಸಲ್ಲ ಅಂತೆ. ಅದ ನಾವು ಎಲ್ಲೇ ಎಂತ ಜಾಗಕ್ಕೆ ಇರಲಿ ಏನಾರ ಕಚ್ ಬಿಟ್ಟಿದ್ದ ನೋಡ್ರಿ ಅವ್ನು ಒದ್ದಾಡ್ತಿರ್ತಾನ ಅವನು ಫೇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಮುಖಾನೇ ಹೇಳ್ತಿರ್ತದೆ ಎಲ್ಲ ಇವ್ನು ಏನೋ ಆಗಂತೇಳಿ ಹಂಗ ಕಾಲಾಗ ಚಪ್ಪಲಿ ಹಾಕಿದ್ರೆ ಆ ರೋಲ್ ಮಾಡೋದಾಗ ಆ ಭಾವನೆಗಳು ಆ ಎಕ್ಸ್ಪ್ರೆಷನ್ ಆಕಿಗೆ ಬರ್ಬೇಕು. ಅದ್ರ ಸಲುವಾಗಿ 10,000 ರೂಪಾಯಿ ಖರ್ಚು ಮಾಡಿದ್ರು. ಅಂದ್ರೆ ರಂಗಭೂಮಿ ಅಂತಂದ್ರೆ ಇದು ಅದೇ ಅಲ್ಲೇ ಅದ ಹಂಪಿ ಇದ್ರೊಳಗೆ ನಂತರ ಕಂಬಾರ ಶಬರಿ ಕರ್ಕೊಂಡೋಗಿ ಶ್ರೀ ಸಂಪಿಗೆ ಅಂತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂತ ಕೃತಿಗೆ ಪಟ್ಟ ಇದ ಮಾಡ್ತಾರೆ. ಯಾವ ನಮ್ಮ ಬಹಳ ಸಂತೋಷ ಪಟ್ಟರು. ಅಂದ್ರೆ ಇವೆಲ್ಲ ಇಷ್ಟೆಲ್ಲ ನಮಗೆ ಲಿಂಕ್ ಸಿಗಬೇಕಾದ್ರೆ ಯಾಕಂತಂದ್ರೆ ಐಡೆಂಟಿಫೈ ಮಾಡೋರು ಅಷ್ಟ ಮುಖ್ಯ ರೀ. ಹೇಳಿದ್ದಲ್ಲ ಯಾರು ನಮ್ಮನ್ನ ನಾವು ಏನಿದೆ ಮಾಡೋಕ್ಕಿಂತಲೂ ನಮ್ಮನ್ನ ಯಾರು ಒಬ್ಬರು ಗುರುತಿಸ್ತಾರೆ ಆದ್ರೆ ನಮ್ಮ ಕೆಲಸ ನಾವು ತಲೆಗೆ ಮಾಡೋಕೆ. ಒಂದು ಯಾವುದೇ ಸಿನಿಮಾ ಬಂದ್ರೆ ಸರ್ ಅವ 2 ಇಟಂಗಿ ಒಂದು ತ್ಯಾಗಿ ಸಿಮೆಂಟ್ ಹಾಕ್ತಿರ್ತಾನೆ ಉಸುಕ ತಾಳಿಯ ಭಾಗ್ಯ ತಾಯಿ ಮನೆ ಎಲ್ಲ ಸರ್ ಸಾರಿಗೆ ಹೋಗಿದ ಗೌಂಡೆ ಅವ ಕಾಂಟ್ರಾಕ್ಟರ್ ಅವ ಎಂತ ಅಭಿಮಾನ ಸ್ಟುಡಿಯೋ ಕಟ್ಟಿದ್ರು ಬೆಂಗಳೂರದಾಗ ಅವ ಅಬ್ಬಯ್ಯ ನಾಯ್ಡು ಅದ್ಭುತ. ರಾಜ್ಕುಮಾರ್ಗೆ ಮಾಡೋಕ್ಕಾಗಲಿಲ್ಲ ಕೆಲಸ, ಅಬ್ಬಯ್ಯ ನಾಯ್ಡು ಆ ಕೆಲಸ ಮಾಡಿದ. ಸಾರಿಗೆ ಹೋಗಿಲ್ಲ, ಸಾಲಿನ ಕತ್ತಿಲ್ಲ, ಕಾಂಟ್ರಾಕ್ಟರ್ ಅವ ಎಂತ ಅಂದ್ರೆ ಮನುಷ್ಯರಲ್ಲಿ ಅದು ಕುಡಿತಾ ಇರೋದು. ಈಗ ಯುವರಾಜ್ ಭಟ್ರು ನಾವು ಸಿನಿಮಾ ತರಬೇತಿ ಬಾದಾಗ ಇದ್ರದ್ದು ಹೌ ಟು ಸ್ಕ್ರಿಪ್ಟ್ ಬರೆಯೋದು, ಚಲನಚಿತ್ರ ಕಥೆ ಹೆಂಗೆ ಬರೆಯೋದು, ಸಂಭಾಷಣೆ ಹೆಂಗೆ ಬರೆಯೋದು ಅಂತ ನಾನು 3-4 ಸಲ ತರಬೇತಿ ಹೋಗಿದ್ದೀನಿ. ಒಮ್ಮೆ ನಾಗಾಭರಣ ಕಡೆ ಹೋಗಿದ್ದೀನಿ, ಹೆಸರುಘಟ್ಟ ಬೆಂಗಳೂರು, ಒಮ್ಮೆ ಮಹಾಜನಪಾಲ ಮೈಸೂರಿಗೆ ಹೋಗಿದ್ದೀನಿ, 3 ಸಾರಿ ನಾಗತಿಯಲ್ಲಿ ಹೋಗಿದ್ದೀನಿ. ಒಂದು 5-6 ಸರ್ಟಿಫಿಕೇಟ್ ನನ್ನ ಕಡೆ ಇದಾವೆ. ತರಬೇತಿ ಹೆಂಗೆ ಸಂಭಾಷಣೆ ಹೆಂಗೆ ಬರೀಬೇಕು, ಚಲನಚಿತ್ರ ಹೆಂಗೆ ತಯಾರು ಮಾಡಬೇಕು, ಚಲನಚಿತ್ರ ಕಥೆ ಹೆಂಗೆ ಬರೀಬೇಕು, ಒಂದು ಸಣ್ಣ ವಿಷಯ ಇರ್ತಂದ್ರೆ ಹೆಂಗೆ ಹಿಡಿಸ್ಬೇಕು ಅಂತ ಅದೊಂದು ಕಲೆ ನಮಗೆ ಒಂದು 13 ನ್ಯಾಷನಲ್ ಅವಾರ್ಡ್ ತೊಗೊಂಡಂಥ ಒಬ್ಬ ವ್ಯಕ್ತಿ ನಮಗೆ ಸಿನಿಮಾದ ಇದು ಸ್ಕ್ರಿಪ್ಟ್ ಬಗ್ಗೆ ಹೇಳಕ್ಕೆ ಬಂದಿದ್ರು. ಹೇಳು ಕರಡಿಗುಡ್ಡದ ಮೇಲೆ ಅಂತ ಒಂದು ಟೈಟಲ್ ಇರೋದು. ಆ ಸಿನಿಮಾ ಮಾಡಿರೋ ಏನು ಚೆಂದ ಮಾಡಿರೋ ಅಂತಂದ್ರೆ ಆ ಸಿನಿಮಾ ಸರ್ ಇವತ್ತು ಏನು KS ಪಾಸ್ ಆಗಿ ತಹಸೀಲ್ದಾರ್ ಆಗಿ ವಿಷಯ ಹೋಗ್ತಾರಲ್ಲ ಅವ್ರಿಗೆಲ್ಲರಿಗೆ 100% ಕಂಪಲ್ಸರಿ ತರಬೇತಿ ತೋರಿಸ್ತಾರೆ ಆ ಸಿನಿಮಾ. ಅಂದ್ರೆ ನಮ್ಮಲ್ಲಿ ಪ್ರಶ್ನೆ ಬೇರು ಅಂತಿತ್ತು ಮೊದಲಕ್ಕೆ ಅದಕ್ಕೆ ಹೆಸರು, ನಂತರ ಅದನ್ನು ಕರಡಿಗುಡ್ಡದ ಮೇಲೆ ಅಂತ ಮಾಡಿ ಅದು ಸಿನಿಮಾ ಹೆಂಗೆ ಬಂತ ಅನ್ನೋದು ಅವ್ರು ಹೇಳಿ ನಮಗೆ. ಒಂದು ಕರಡಿಗುಡ್ಡ ಅಂತ ಒಂದು ಗುಡ್ಡ, ಅಲ್ಲಿ ಒಂದು IB ಮತ್ತು ಅದಕ್ಕೆ ಒಬ್ಬ ಮೇಟಿ ಕಾವಲಿಗಾರ ತಿಂಗಳ ತಹಶೀಲ್ದಾರ್ ಆಫೀಸ್ನಿಂದ ಅದಕ್ಕೆ ಪಗಾರ ತೆಗೆದಾರ. ಆಮೇಲೆ ಅಲ್ಲಿ ಒಬ್ಬ ಸುಚಂದ್ರ ಪ್ರಸಾದ್ ಅಂತ ಒಬ್ಬ ಮನುಷ್ಯ ಅಲ್ಲಿ ತಹಶೀಲ್ದಾರ್ ಆಗಿ ಬರ್ತಾನೆ. ಅವ DC ಆಗಿರ್ತಕ್ಕಂಥ ಮನುಷ್ಯ ನಾಗಭರಣ. ಆಮೇಲೆ ನೋಡಯ್ಯ ಮುಂದಿನ ತಿಂಗಳಲ್ಲಿ ಎಲ್ಲ MLA MP ಅಲ್ಲಿ ಕರಡಿಗುಡ್ಡಕ್ಕೆ ಬರ್ತಾ ಇದ್ದಾರೆ, IB ಎಲ್ಲ ಸಣ್ಣ ಬಣ್ಣ ಮಾಡು ಎಲ್ಲ ತಯಾರಿ ಮಾಡಿಡು ಅಂತ ಹೇಳ್ತಾರೆ ಅವರು. ಇವಾಗ ಹೊಸ ತಹಶೀಲ್ದಾರ್ ನಿಮಗೆ ಹೆಂಗೆ ಹುಡುಗಿರ್ತಾನೆ ಬಂದಿರ್ತಾನವ, ಇವೇನು ಮಾಡಿಬಿಡ್ತಾನೆ ಸರ್, ಹೋಗಿ ಭೇಟಿ ಕೇಳ್ತಾನೆ ಏನಯ್ಯ ಮತ್ತು ಸ್ವಲ್ಪ ಹೋಗಿ ಅಲ್ಲೆಲ್ಲ ಬಣ್ಣ ಸುಣ್ಣ ಮಾಡಿ ವ್ಯವಸ್ಥೆ ಮಾಡಿ ಆ ರಸ್ತೆ ಎಲ್ಲ ಕ್ಲೀನ್ ಮಾಡು ಮತ್ತು ಶಾಸಕರಿಗೆಲ್ಲ